ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಗ್ಯಾರಂಟಿ ಸರ್ಕಾರದ ಮತ್ತೊಂದು ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ವಿಪರೀತ ಗ್ಯಾರಂಟಿ ಹೊರೆಯ ಮಧ್ಯೆ ಅಭಿವೃದ್ಧಿಗೂ ಕೂಡ ದುಡ್ಡು ಹೊಂದಾಣಿಕೆ ಮಾಡಬೇಕಾದಂತ ಅತ್ಯಂತ ಸವಾಲಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಯಾವ ರೀತಿ ಅಭಿವೃದ್ಧಿ ಮತ್ತು ಗ್ಯಾರಂಟಿಯನ್ನ ಮ್ಯಾನೇಜ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕೆ ಇರುವಂತ ಪ್ರಶ್ನೆ ಮತ್ತು ಕುತೂಹಲ. ಅದಕ್ಕೆ ಉತ್ತರ ಸಿಗೋದಕ್ಕೆ 10 ಗಂಟೆ 15 ನಿಮಿಷದವರೆಗೂ ಕೂಡ ನಾವು ಕಾಯಬೇಕಾಗತ್ತೆ. ಸೊ ಕಳೆದ ಬಾರಿಯ ಬಜೆಟ್ ಏನಿತ್ತು, ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ರಾಜ್ಯ ಸರ್ಕಾರ ಎದುರಿಸ್ತಾ ಇರುವಂಥ ಆರ್ಥಿಕ ಸವಾಲುಗಳೇನು, ಇದರ ಮಧ್ಯೆ ಏನು ಸಿಗಬಹುದು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಇವತ್ತು ದಾಖಲೆಯ ಬಜೆಟ್ ಮಂಡಿಸಲಿರುವ ಸಿಎಂ. 16ನೇ ಬಾರಿಗೆ ಸಿದ್ದರಾಮಯ್ಯರಿಂದ ಆಯವ್ಯಯ ಮಂಡನೆ. ಮಂಡಿ ನೋವಿನ ಮಧ್ಯೆ ಸಿಎಂ ಆಗಿ 9ನೇ ಬಾರಿಗೆ ಬಜೆಟ್. ಈ ಬಾರಿ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟೋ ಸಾಧ್ಯತೆ. ಗ್ಯಾರಂಟಿ ಹೊರೆ, ಅನುದಾನದ ಕೊರತೆ, ರಾಜಸ್ವ ಕೊರತೆಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸಿಎಂ. ಸಿದ್ದರಾಮಯ್ಯರ ದಾಖಲೆಯ ಬಜೆಟ್ ಮೇಲಿದೆ ಬೆಟ್ಟದಷ್ಟು ನಿರೀಕ್ಷೆ. ವಿದ್ಯುತ್ ತೆರಿಗೆ ಶೇಕಡ 9ರಿಂದ 6ಕ್ಕೆ ಇಳಿಸೋ ಸಾಧ್ಯತೆ. ಸಣ್ಣ ಕೈಗಾರಿಕೆ, ಕೃಷಿ ಕ್ಷೇತ್ರಗಳಿಗೂ ಕೊಡುಗೆಗಳ ನಿರೀಕ್ಷೆ. ಸಾಲ ಮಾಡಿ ತಾವು ತುಪ್ಪ ತಿಂದು ಜನರಿಗೂ ತಿನ್ನಿಸ್ತಾ ಇದ್ದಾರೆ. ಆಡಳಿತ ವೈಖರಿ ಸರಿಯಿಲ್ಲ. ಬಜೆಟ್ ಬಳಿಕ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಬಿಜೆಪಿ ತಯಾರಿ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಜನ ಜಾಗೃತಿ ಮೂಡಿಸಲು ವೇದಿಕೆ. ಬಜೆಟ್ನಲ್ಲಿ ಅಭಿವೃದ್ಧಿಗೆ ಹಣ ಕೊಡದಿದ್ರೆ ಸದನದಲ್ಲೂ ಜಂಟಿ ಹೋರಾಟ. ಒಟ್ಟಿಗೆ ದೋಸ್ತಿಗಳ ಶಾಸಕಾಂಗ ಪಕ್ಷದ ಸಭೆ ನಡೆಸೋದಕ್ಕೆ ತಯಾರಿ. ಸಮನ್ವಯ ಸಭೆಯಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿರೋ ಕುಮಾರಸ್ವಾಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.